ಸೊ ದಿಸ್ ಇಸ್ ಅ ಪರ್ಸ್ನಲ್ ಥಾಟ್ ನಂಗೆ ಅನ್ಸೋದು ದ್ಯಾಟ್ ಸತಿ ತುಂಬ ಕಷ್ಟ ಅನಿಸುತ್ತೆ ದ್ಯಾಟ್ ಯಾಕೆ ಹುಡುಗಿಯಾಗಿ ಹುಟ್ಟಿದ್ನು ಅಂತ ಆ್ಯಕ್ಚುಲಿ ಅನಿಸುತ್ತೆ. ಲೈಕ್ ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ನಿಜ ಅನಿಸುತ್ತೆ ಬಿಕಾಸ್ ಆಫ್ ದ ಪೀಪಲ್ ನಮ್ಮನ್ನ ಜಡ್ಜ್ ಮಾಡೋ ರೀತಿ. ಲೈಕ್ ನಾವು ಏನು ಮಾಡಿದ್ರು ತಪ್ಪು, ಓದಿದ್ರು ತಪ್ಪು, ಓದಿಲ್ಲ ಅಂದರೂ ತಪ್ಪು, ಕೆಲ್ಸಕ್ಕೆ ಹೋದ್ರೂ ತಪ್ಪು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೂ ತಪ್ಪು, ಮದುವೆ ಆದರೂ ತಪ್ಪು, ಮದುವೆ ಆಗಿಲ್ಲ ಅಂದರೂ ತಪ್ಪು. ಸೊ ಇಟ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಹೆಣ್ಮಕ್ಳು ಏನು ಮಾಡಿದ್ರು ಇಟ್ಸ್ ರಾಂಗ್ ಅಂತಲೇ ಪೋಟ್ರೆ ಆಗೋದು. ಸೊ ಕೆಲವು ಹುಡುಗಿರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಗಂಡು ಮಕ್ಳು ಯಾರು ಇರ್ತಿರಲ್ಲ, ಈ ರೀಲ್ಸ್ ಮಾಡೋ ಹುಡುಗಿರನ್ನ ಅಥವಾ ಹು ರಿಯಲಿ ವಾಂಟ್ ಟು ಅಚೀವ್ ಸಮಥಿಂಗ್ ಬಿಗ್ ಇನ್ ದರ್ ಲೈಫ್ ಅಂತ ಅಂದ್ಕೊಂಡು ತುಂಬ ಬೋಲ್ಡಾಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋ ಹೆಣ್ಮಕ್ಳೆಲ್ಲ ನೀವು ಕರಿಯೋ ಹೆಸರವ್ರಲ್ಲ. ಲೈಕ್ ಅವ್ರು ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ, ಲೈಕ್ ಆ ಥರ ಅಲ್ಲ. ಇಟ್ಸ್ ಬೇಸಿಕಲಿ ನೀವು ಅಂದ್ಕೊಂಡಿರೋಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರ್ತಾಳೆ. ಲೈಕ್ ಯಾರ ಬಗ್ಗೆ ಆದರೂ, ಈಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆನೇ ಅಂದ್ಕೊಂಡಿರೋರು ಯಾರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಯಾರಿಗೆ ನಾನು ಏನಂತ ಗೊತ್ತಿಲ್ಲ, ಬರೀ ಥರ್ಡ್ ಪರ್ಸನ್ಸಿಂದ ನನ್ನ ಬಗ್ಗೆ ಕೇಳಿ ಜಡ್ಜ್ ಮಾಡಿರ್ತಾರೆ. ಅವ್ರಿಗೆ ನಾನು ರಿಯಲಾಗಿ ಗೊತ್ತಾಗದೆ ಅವ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ರೈಟ್? ಸೊ ನಾನು ಗಂಡು ಮಕ್ಳಿಗೆ ಹೇಳೋದೇನೆಂದರೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಒಂದು ಹೆಣ್ಮಗಳನ್ನ ದೂರದಿಂದ ನೋಡಿ ಟೈಮ್ ಸ್ಪೆಂಡ್ ಮಾಡದೆ ಜಡ್ಜ್ ಮಾಡಬೇಡಿ.